ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟು ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಅಧ್ಯಕ್ಷ ಹಾಗೂ ಹಮಾಸ್ ಮುಖ್ಯಸ್ಥ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾರು ಅಂತೇಳಿ, ಇವ್ರ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ನೀವು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದೀರಿ, ಯುದ್ಧದ ನೀತಿಯನ್ನು ಉಲ್ಲಂಘನೆ ಮಾಡಿದ್ದೀರಿ, ನೀವು ಪರಮ ಕ್ರೂರವಾಗಿ ವರ್ತಿಸಿದ್ದೀರಿ, ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ವಾರೆಂಟ್ ಜಾರಿ ಮಾಡಿದ್ದೀವಿ. ಸುಮಾರು 124 ರಾಷ್ಟ್ರಗಳ ಸದಸ್ಯತ್ವ ಇರುವಂಥ ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅದು. 124 ರಾಷ್ಟ್ರಗಳಲ್ಲಿ ಎಲ್ಲಾದರೂ ಬೆಂಜಮಿನ್ ನೆತನ್ಯಾಹು, ಹಮಾಸ್ ಮುಖ್ಯಸ್ಥ ಮತ್ತೊಂದಿಬ್ಬರು ಹೆಸರುಗಳೆಲ್ಲವೆ, ಇವ್ರನ್ನ ಅರೆಸ್ಟ್ ಮಾಡ್ಬೋದು. ಸದ್ಯಕ್ಕಂತೂ ಆ ಕಡೆಲ್ಲ ಹೋಗುವ ಪ್ರಯತ್ನವನ್ನು ನೆತನ್ಯಾಹು ಆಗಲಿ ಅವರಾಗಲಿ ಇವರಾಗಲಿ ಮಾಡೋದಿಲ್ಲ. ವಿಚಾರ ಏನಪ್ಪ ಅಂದರೆ, ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನು ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ, ಅದರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಆಗಲಿ ಇಸ್ರೇಲ್ ಆಗಲಿ ಸದಸ್ಯತ್ವವನ್ನೇ ಹೊಂದಿಲ್ಲ. ಹಾಗಾಗಿ ಅರೆಸ್ಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಇದೊಂದು ಟುಸ್ ಪಟಾಕಿ. ರಷ್ಯಾ ಕೂಡ ಮೆಂಬರ್ ಅಲ್ಲ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಯುಕ್ರೇನ್ ಮೇಲೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮೇಲೂ ಕೂಡ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಏನಾಯಿತು, ಅರೆಸ್ಟ್ ಆದ್ರ? ಆಗಿಲ್ಲ. ಅಲ್ಲಿಗೆ ನೆತನ್ಯಾಹು ಕೂಡ ಅರೆಸ್ಟ್ ಆಗಲ್ಲ. ಅವ್ರು ಯಾರೋ ಹಮಾಸ್ ಮುಖ್ಯಸ್ಥ, ಅವನು ಅರೆಸ್ಟ್ ಆಗ್ತಾನೋ ಇಲ್ಲ ಗೊತ್ತಿಲ್ಲ. ಆಗಲ್ಲ. ಬಟ್ ಇವರೆಲ್ಲರೂ ಭೂಲೋಕದ ಪರಮ ಕ್ರೂರಿಗಳು, ಮಹಾನ್ ಕ್ರೂರಿಗಳು, ಕ್ರೌರ್ಯವನ್ನು ಮೆರೆದಿದ್ದಾರೆ. ಯುದ್ಧದ ಹೆಸರಿನಲ್ಲಿ ಬಹಳ ಕ್ರೂರವಾಗಿ ವರ್ತಿಸಿದ್ದಾರೆ. ಅಮಾಯಕರನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾರೆ. ಹಸಿವಿನಿಂದ ಅವರನ್ನು ನರಳುವಂತೆ ಮಾಡಿದ್ದಾರೆ. ಯುದ್ಧದ ನೀತಿಯನ್ನು ಮೀರಿದ್ದಾರೆ. ಯುದ್ಧ ಅನ್ನೋದೇ ಕ್ರೌರ್ಯ, ಅದಕ್ಕೊಂದು ನೀತಿ, ಆ ನೀತಿಯನ್ನು ಮೀರಿ ರಕ್ಕಸರಂತೆ ವರ್ತಿಸಿದ್ದಾರೆ ಅನ್ನುವಂಥ ಸಂದೇಶ ಅಂತೂ ಜಗತ್ತಿಗೆ ಪಾಸ್ ಆಯಿತು. ಹೊತ್ತಿ ಮೆರೆಸ್ತಾ ಇದ್ದಂಥ ಮಾಧ್ಯಮಗಳೆಲ್ಲ ಈ ಸುದ್ದಿಯನ್ನು ಸಿಂಗಲ್ ಹೆಡ್ಲೈನಲ್ಲೂ ಕೂಡ ಬಿತ್ತರ ಮಾಡಲಿಲ್ಲ ಅನ್ನೋದು ನಾವು ನೀವು ನೋಡಲೇಬೇಕಾದಂಥ, ಗಮನಿಸಬೇಕಾದಂಥ ಅಂಶಗಳು ಅಂತ ಹೇಳ್ತಾನೆ. ಏನಾದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿನ ಕತೆ ಅನ್ನೋದನ್ನು ಪಟ್ ಅಂತ ಹೇಳ್ತೀನಿ, ನೋಡ್ಕೊಂಡ್ಬನ್ನಿ. ಪ್ಯಾಲೆಸ್ತೀನ್ ಪ್ರಾಂತ್ಯ ಅಂದರೆ ಗಾಜಾ ಪಟ್ಟಿಯಲ್ಲಿ ನಾಗರಿಕರ ಮಾರಣ ಹೋಮಕ್ಕೆ ಕಾರಣ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಮಾಜಿ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್, ಹಮಾಸ್ ನಾಯಕ ಮೊಹಮ್ಮದ್ ದಿಯಾನ್ ಅಲ್ ಮಸ್ರಿ ಅಪರಾಧದ ಆರೋಪದ ಮೇಲೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದರೆ ICC ಬಂಧನ ವಾರೆಂಟ್ ಜಾರಿ ಮಾಡಿದೆ. ಕಳೆದ 13 ತಿಂಗಳಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ 45,000ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ನಾಗರಿಕರ ಸಾಮೂಹಿಕ ಮಾರಣ ಹೋಮ ಪ್ರಶ್ನಿಸಿ ICC ಪ್ರಾಸಿಕ್ಯೂಟರ್ ಕರೀಂ ಖಾನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನೆತನ್ಯಾಹು, ಗ್ಯಾಲೆಂಟ್ ಹಾಗೂ ಅಲ್ ಮಸ್ರಿ ವಿರುದ್ಧ ಬಂಧನದ ವಾರೆಂಟ್ ಜಾರಿ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿರುವ ಹಮಾಸ್ನ ಮುಖ್ಯಸ್ಥರಾಗಿದ್ದ ಯಾಹ್ಯಾ ಸಿನ್ವಾರ್, ಇಸ್ಮಾಲ್ ಹನಿಯಾ ವಿರುದ್ಧ ಕೂಡ ವಾರೆಂಟ್ ಜಾರಿ ಮಾಡಲಾಗಿದೆ. ಏನು ಅವ್ರು ಸತ್ತೋಗಿದ್ದಾರೆ, ಇನ್ನೇನು ಅವ್ರನ್ನ ಅರೆಸ್ಟ್ ಮಾಡ್ತಾರೆ? ಬದುಕಿದ್ದವ್ರನ್ನ ಅರೆಸ್ಟ್ ಮಾಡೋದು ಕಷ್ಟ ಇದೆ, ಇನ್ನು ಸತ್ತೋದವ್ರನ್ನ ಎಂತ ಮಾಡ್ತಾರೆ ಹೇಳಿ? ಆದರೂ ಅದೊಂದು ನಿಯಮ, ಅದನ್ನು ಅವ್ರು ಮಾಡಬೇಕು, ಮಾಡಿದ್ದಾರೆ. ಇಸ್ರೇಲ್ ಸೇರಿದಂತೆ ಅಮೆರಿಕ ಮಿತ್ರಕೂಟ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರಲ್ಲದ ಕಾರಣ ವಾರೆಂಟ್ ಜಾರಿಯಿಂದ ಪ್ರಯೋಜನ ಏನೂ ಇಲ್ಲ. ಆದರೆ ಅರೆಸ್ಟ್ ವಾರೆಂಟ್ ಜಾರಿಯಾದ ಪರಿಣಾಮ ನೆತನ್ಯಾಹು ಹಾಗೂ ಗ್ಯಾಲೆಂಟ್ ವಿದೇಶ ಪ್ರವಾಸ ಕೈಗೊಳ್ಳೋದು ಕಷ್ಟ. ಕಳೆದ ವರ್ಷ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ, ಆವಾಗಲೇ ಹೇಳ್ತೇನೆ ನಿಮಗೆ, ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ರು. ಅವ್ರನ್ನ ಈವರೆಗೂ ಅರೆಸ್ಟ್ ಮಾಡಲಿಲ್ಲ. ICC ಕೋರ್ಟ್ ಹೊರಡಿಸಿರುವ ಅರೆಸ್ಟ್ ವಾರೆಂಟ್ಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕರೀಂ ಖಾನ್ ನಡೆ ಅವಮಾನಕರ ಹಾಗೂ ಯಹೂದಿ ವಿರೋಧಿ ನೀತಿ ಅಂತ ಕಿಡಿಕಾರಿದ್ದಾರೆ. ಇದಿಷ್ಟು ಕತೆ. ನಾನು ಹೇಳಿದ್ನಲ್ಲ, ಏನೋ ಒಟ್ಟಿನಲ್ಲಿ ಅರೆಸ್ಟ್ ಮಾಡ್ತಾರೋ ಅರೆಸ್ಟ್ ಮಾಡಲ್ವೋ, ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ, ಇಲ್ಲಿ ಬೇಕಾಬಿಟ್ಟು ಮಾತಾಡ್ಕೊಂಡು ಕ್ರಿಮಿನಲ್ ಥರ ವರ್ತಿಸುವಂಥ ರಾಜಕಾರಣಿಗಳು ಕೇಸ್ ಮೇಲೆ ಕೇಸ್ ಹಾಕ್ಕೊಂಡ್ರು ಓಡಾಡ್ಕೊಂಡಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಮ್ಯಾಟ್ರು ಯಾವುದೋ 124 ರಾಷ್ಟ್ರ, ಅದರಲ್ಲಿ ಅಮೇರಿಕ ಇಲ್ಲಂತೆ, ಇಸ್ರೇಲ್ ಇಲ್ಲಂತೆ, ರಷ್ಯಾ ಇಲ್ಲಂತೆ, ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸದಸ್ಯರಲ್ಲದ ಒಂದು ಕೋರ್ಟು. ಆ ಕೋರ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳುತ್ತೆ. ಒಂದು 124 ರಾಷ್ಟ್ರಕ್ಕೆ ಹೋದರೆ ಅರೆಸ್ಟ್ ಮಾಡ್ತಾರೆ. ಇವ್ರು ಹೋಗ್ಬೇಕಲ್ಲ. ಈಗ ಸದ್ಯಕ್ಕೆ ಬೆಂಜಮಿನ್ ನೆತನ್ಯಾಹು ಪರಿಸ್ಥಿತಿ ಹೆಂಗಿದೆ ಅಂದರೆ, ಬಾಂಬ್ ಶೆಲ್ಟರಿಂದ ಹೊರಗೆ ಬರೆದಿರೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬಾಂಬ್ ಶೆಲ್ಟರಿಂದ, ಯಾಕಂದರೆ 2 ಸಲ ಅವ್ರ ಮನೆ ಮೇಲೆ ರಾಕೆಟ್ ದಾಳಿಯಾಗಿದೆ, ಬಾಂಬ್ ದಾಳಿಯಾಗಿದೆ. ಬೆಂಜಮಿನ್ ನೆತನ್ಯಾಹುನೇ ಈ ಎಲ್ಲ ಅನಾಹುತಕ್ಕೆ ಕಾರಣ.
ಬೆಂಜಮಿನ್ ನೆತನ್ಯಾಹುವಿಂದನೇ ಲಕ್ಷಾಂತರ ಜನ ಸಾವಿಗೀಡಾಗಿದ್ದಾರೆ. ಮಾರಣ ಹೋಮಕ್ಕೆ ಕಾರಣ ಆದಂಥ ಆ ಬೆಂಜಮಿನ್ ನೆತನ್ಯಾಹುವನ್ನೇ ನಾವು ಟಾರ್ಗೆಟ್ ಮಾಡಿ ಹೊಡೆದಾಕೋಣ. ಸುಮ್ಮನೆ ರಾಕೆಟ್ ಹಾರಿಸೋದಂತೆ, ಅಲ್ಲಿ ಯಾರೋ ಇಸ್ರೇಲ್ ಅಮಾಯಕರನ್ನ ಕೊಲ್ಲೋದಂತೆ, ಅಮಾಯಕ ಮಕ್ಕಳು ಸಾಯದಂತೆ. ಯುದ್ಧದಿಂದ ಸಾವಿರಲ್ಲಿ ಅಮಾಯಕರೇ ಅಲ್ವಾ? ಏನು ಬಾಂಬ್ ಹಾರಿಸಿದ ತಕ್ಷಣ ಅದು ಸೀದಾ ಹಾರ್ಕ ಬಂದುಬಿಟ್ಟು ಸೀದಾ ಬಂದು ಒಬ್ಬ ಜನಸಾಮಾನ್ಯನ ಮುಂದೆ ಹೆಂಗೆ ಬಂದು ನಿಂತ್ಕೊಂಡು ನೀನು ನೆತನ್ಯಾಹುನ ಹೌದಾ ಅಲ್ಲ ಅಂತ ಐಡೆಂಟಿಫೈ ಮಾಡಿ ಮತ್ತೆ ಹಾಗೆ ತಿರ್ಕೊಂಡು ಹೋಗ್ಬಿಟ್ಟು ಅವ್ನು ಹುಡ್ಕೊಂಡೆ ಅಂದ್ರೆ ಹೋಗುತ್ತಾ? ಏನಿಲ್ಲ, ಹಾರ್ಸರೆ ಬಂದು ಬೀಳುತ್ತಾ, ಅಮಾಯಕರೆಲ್ಲ ಸತ್ತು ಹೋಗ್ತಾರೆ. ಇದೇ ಗಾಜಾ ಬಡ್ಡೆಯಲ್ಲಿ ಅದೆಷ್ಟು ಮಕ್ಕಳು ಸತ್ತೋದ್ರು. ಆ ಕಡೆ ಹಮಾಸ್ ಹಾರಿಸಿದಂಥ ಬಾಂಬ್ಗಳಿಂದ, ರಾಕೆಟ್ಗಳಿಂದ ಅದೆಷ್ಟು ಇಸ್ರೇಲಿನ ಮಕ್ಕಳು ಅಮಾಯಕರೆಲ್ಲ ಸತ್ತೋದ್ರು. ಅಮಾಯಕರು ಸಾಯಬಾರ್ದು, ಅಮಾಯಕರನ್ನೇ ಸಾಯಿಸ್ತಾ ಹೋದರೆ ಏನು ಪ್ರಯೋಜನ ಇಲ್ಲ. ಇವೆಲ್ಲಕ್ಕೂ ಕಾರಣ ಆದಂಥ ಮುಖ್ಯಸ್ಥರು, ಈಗ ಇದೇ ಇಸ್ರೇಲು ನುಗ್ಗಿ ಈ ಹಿಜ್ಬುಲ್ಲಾ ಲೀಡರ್ ಇರ್ಬೋದು, ಹಮಾಸಿನ ಮುಖ್ಯಸ್ಥರು ಇರ್ಬೋದು, ಅವರನ್ನು ಕೂಡ ಟಾರ್ಗೆಟ್ ಮಾಡಿ ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅವರನ್ನು ಕೂಡ ಟಾರ್ಗೆಟ್ ಮಾಡಿ ಬಾಂಬ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು. ಎಷ್ಟೋ ಜನ ಹಮಾಸು ಮತ್ತು ಹಿಜ್ಬುಲ್ಲಾ ಮುಖಂಡರನ್ನು ಅದು ಕೊಲೆ ಮಾಡಿದೆ, ಕೊಂದು ಹಾಕಿದೆ. ಹಾಗೆ ಇವರು ಕೂಡ ಯೋಚನೆ ಮಾಡಿದರೆ, ನಾವು ಬರೀ ಅಮಾಯಕರನ್ನು ಕೊಲ್ಲೋದಕ್ಕೆ ಈ ರಾಕೆಟ್ ಉಡಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ, ನಾವು ಕೂಡ ನೆತನ್ಯಾಹುನೇ ಕೊಲ್ಲಬೇಕು, ಆತನನ್ನು ಕೊಲ್ಲೋದಕ್ಕೆ ಎರಡೆರಡು ಸಲ ಅವರು ಪ್ರಯತ್ನ ಕೂಡ ಮಾಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನೆತನ್ಯಾಹು ಮತ್ತು ನೆತನ್ಯಾಹು ಅವರ ಕುಟುಂಬ ಅವರ ಪಾರ್ಲಿಮೆಂಟಿನಲ್ಲೇ ಇರುವಂತಹ ತುಂಬ ಸೇಫ್ ಆಗಿರುವಂತಹ ಶೆಲ್ಟರ್ನಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಅವ್ರು ಹೊರಗೆ ಬಂದು ಈ 124 ರಾಷ್ಟ್ರಗಳಿಗೆ ಪ್ರಯಾಣ ಮಾಡಿ ಅವರಿಂದ ಅರೆಸ್ಟ್ ಆಗಿ ಅವ್ರು ಜೈಲಿಗೆ ಹೋಗ್ತಾರೆ ಅನ್ನುವಂಥ ಮೂರ್ಖತನಕ್ಕೆ ನಾವು ಇಳಿಯೋದೇ ಬೇಡ. ಒಟ್ನಲ್ಲಿ ನಾವು ಇದನ್ನು ಹೇಗೆ ತಗೋಬೋದು ಅಂದರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬೆಂಜಮಿನ್ ನೆತನ್ಯಾಹು, ಅವನು ಯಾರ ಹಮಾಸಿನ ಒಬ್ಬ ಲೀಡ್ರು, ಇವರನ್ನೆಲ್ಲ ಸಾವಿನ ವ್ಯಾಪಾರಿಗಳು ಅಂತ ಗುರುತಿಸಿದೆ. ಅಲ್ಲಿಗೆ ಆ ಪ್ರದೇಶದಲ್ಲಿ ನಡೆದಂತಹ ಅಷ್ಟು ಮಾರಣ ಹೋಮಕ್ಕೆ, ಪ್ರತಿ ಮಕ್ಕಳ ಸಾವಿಗೂ ಕಾರಣ ಆದಂಥ ರಕ್ಕಸರು ಇವರು ಅನ್ನುವಂಥ ಕ್ಲಾರಿಟಿಗೆ ನಾವು ಬರೋಣ. ಆ ಕ್ಲಾರಿಟಿಗೆ ಬರೋದಷ್ಟೇ ನಮ್ಮ ಈ ಸಂದರ್ಭದ ಸಮಾಧಾನ. ಅದು ಬಿಟ್ಟರೆ ಅದೇನೂ ಆಗಲ್ಲ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.